ನಮಸ್ಕಾರ. ಕೆಲವೊಮ್ಮೆ ಒಂದೇ ಯೋಚನೆ ತಲೆಯಲ್ಲಿ ಗಿರಿಕಿ ಹೊಡಿತಿರತ್ತಲ್ವಾ? ಮುಂದೆ ಏನಾಗುತ್ತೋ ಅನ್ನೋ ಚಿಂತೆ ಕಾಡ್ತಾನೇ ಇರುತ್ತೆ. ಹೌದು, ಇದು ನಮ್ಮೆಲ್ಲರ ಕಥೆ. ಈ ಅತಿಯಾದ ಯೋಚನೆ ಅನ್ನೋದು ತುಂಬಾ ಸಾಮಾನ್ಯವಾದ ಸಮಸ್ಯೆ. ಹಾಗಾದ್ರೆ ಬನ್ನಿ, ಈ ಯೋಚನೆಯ ಚಕ್ರದಿಂದ ಹೊರಗೆ ಬರೋಕೆ ಶ್ರೀಕೃಷ್ಣನ ಪಾಠಗಳು ಹೇಗೆ ದಾರಿ ತೋರಿಸುತ್ತೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ. ನಮ್ಮ ಜೀವನದಲ್ಲಿ ಇರೋ ಈ ಒತ್ತಡಕ್ಕೆಲ್ಲ ನಿಜವಾದ ಕಾರಣ ಆದ್ರೂ ಏನು? ನಮ್ಮ ಸುತ್ತಮುತ್ತ ಇರೋ ಸಂದರ್ಭಗಳ ಅಥವಾ ಆ ಸಂದರ್ಭಗಳ ಬಗ್ಗೆ ನಮ್ಮ ತಲೆಯಲ್ಲಿ ಓಡ್ತಿರೋ ಯೋಚನೆಗಳ? ಮೊದಲಿಗೆ ಈ ನಿರಂತರ ಯೋಚನೆಯ ಚಕ್ರ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಯೋಚನೆಗಳೇ ನಮ್ಮ ಪ್ರಪಂಚವನ್ನ ಹೇಗೆ ಕಟ್ತವೆ ಅಂತ ನೋಡೋಣ ಬನ್ನಿ. ನಮ್ಮ ಮನ್ಸಿದೆಯಲ್ಲ, ಅದು ಯಾವಾಗ್ಲೂ ಓಡ್ತಾನೇ ಇರೋ ಒಂದು ಮೆಷಿನ್ ಥರ. ಮುಂದೇನು, ನಾನೇನ್ ಮಾಡ್ಬೇಕು, ಇದ್ ಸರಿನಾ ತಪ್ಪಾ, ಇದೇ ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಕೊನೆಗೆ ಈ ಕ್ಷಣದಲ್ಲಿ ಬದುಕೋದನ್ನೇ ಮರ್ತುಬಿಡ್ತೀವಿ ಅಲ್ವಾ? ನಿಜವಾದ ಸಂಘರ್ಷ ಶುರು ಆಗೋದೇ ಇಲ್ಲಿ ನೋಡಿ. ಒಂದ್ ಕಡೆ ಮುಂದೇನೋ ಒಂದ ಕಾಡೋ ಯೋಚನೆಗಳ ಒಂದು ದೊಡ್ಡ ಬಲೆ, ಮತ್ತೊಂದ್ ಕಡೆ ನಮ್ಮ ಕಣ್ಮುಂದೆ ಮಾಡಬೇಕಾಗಿರೋ ಒಂದು ಸ್ಪಷ್ಟವಾದ ಕೆಲಸ ಅಂದ್ರೆ ನಮ್ಮ ಕರ್ತವ್ಯ. ಆದ್ರೆ ಆಗೋದೇನಪ್ಪ ಅಂದ್ರೆ ನಾವು ಈ ಕೆಲಸವನ್ನ ಪಕ್ಕಕ್ಕಿಟ್ಟು ಆ ಯೋಚನೆಗಳಲ್ಲೇ ಕಳೆದು ಹೋಗ್ತೀವಿ. ಹಾಗಾದ್ರೆ ಈ ಸಮಸ್ಯೆಯ ನಿಜವಾದ ಮೂಲ ಎಲ್ಲಿದೆ? ನಮ್ಮ ಈ ಹೋರಾಟಕ್ಕೆ ಅಸಲಿ ಕಾರಣ ಏನು? ಬನ್ನಿ, ಈಗ ಅದನ್ನೇ ಕಂಡುಹಿಡಿಯೋಣ. ಇಲ್ಲಿರೋ ಒಂದು ಆಶ್ಚರ್ಯದ ಸಂಗತಿ ಏನಂದ್ರೆ, ನಿಜವಾದ ಸಮಸ್ಯೆ ಹೊರಗಿನ ಪರಿಸ್ಥಿತಿಗಳಲ್ಲಿಲ್ಲ, ಅದು ನಮ್ಮೊಳಗೇನೇ ಇದೆ. ಹೌದು, ನಮ್ಮ ನಿರಂತರ ಯೋಚನೆಗಳೇ ನಮ್ಗೆ ನೋವು, ಒತ್ತಡ ಎಲ್ಲವನ್ನೂ ತರೋದು, ಹೊರಗಿನ ಸಂದರ್ಭಗಳಲ್ಲ. ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಇಲ್ಲೇ ಶ್ರೀಕೃಷ್ಣ ನಮ್ಗೆ ಕರ್ಮ ಮಾರ್ಗವನ್ನ ತೋರ್ಸೋದು. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಯೋಚನೆಯಿಂದ ನಮ್ಮ ಗಮನವನ್ನ ಕರ್ತವ್ಯದ ಕಡೆಗೆ ತಿರುಗಿಸೋದು. ನೋಡಿ, ಈ ಒಂದು ವಾಕ್ಯ ಇದೇ ಇವತ್ತಿನ ಇಡೀ ವಿಷಯದ ಸಾರಾಂಶ. ಸಮಸ್ಯೆ ನೀವು ಮಾಡಬೇಕಾದ ಕೆಲಸವಲ್ಲ, ನೀವು ಮಾಡಬೇಕಾದ ಕೆಲಸದ ಬಗ್ಗೆ ನಿಮ್ಮ ಯೋಚನೆಯೇ ಸಮಸ್ಯೆ. ಎಂಥ ಅದ್ಭುತವಾದ ಮಾತಲ್ವಾ? ನಮ್ಮ ಯೋಚನೆಗಳೇ ಒಂದು ಸಣ್ಣ ಕೆಲಸವನ್ನ ಒಂದು ದೊಡ್ಡ ಬೆಟ್ಟದ ಥರ ಕಾಣುವಂತೆ ಮಾಡ್ಬಿಡುತ್ತೆ. ಹಾಗಾದ್ರೆ ಈ ಸ್ಪಷ್ಟತೆಯ ದಾರಿಯಲ್ಲಿ ನಡೆಯೋದು ಹೇಗೆ? ತುಂಬಾ ಸಿಂಪಲ್. 3 ಹಂತಗಳು. ಮೊದಲನೇದು, ನಾವು ಜಾಸ್ತಿ ಯೋಚನೆ ಮಾಡ್ತಿದ್ದೀವಿ ಅಂತ ಮೊದಲು ಒಪ್ಕೊಳ್ಳೋದು, ಅದನ್ನ ಗಮನಿಸೋದು. ಎರಡನೇದು, ಆ ಕ್ಷಣದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಗುರುತಿಸೋದು. ಮತ್ತು ಮೂರನೇ ಬಹುಮುಖ್ಯವಾದ ಹಂತ, ರಿಸಲ್ಟ್ ಬಗ್ಗೆ ತಲೆಕೆಡಿಸ್ಕೊಳ್ದೆ ಆ ಕೆಲಸವನ್ನ ಮಾಡಿ ಮುಗಿಸೋದು. ಸರಿ, ಹೀಗೆ ಯೋಚನೆ ಬಿಟ್ಟು ಕೆಲಸದ ಕಡೆಗೆ ಗಮನ ಕೊಟ್ರೆ ಸಿಗುವ ಅದ್ಭುತವಾದ ಲಾಭ ಏನು ಗೊತ್ತಾ? ಅದೇ ಸಕಾರಾತ್ಮಕ ದೃಷ್ಟಿಕೋನ. ಯಾವಾಗ ನಾವು ನಿರಂತರವಾಗಿ ನಮ್ಮ ಕೆಲಸದ ಮೇಲೆ ಫೋಕಸ್ ಮಾಡ್ತೀವೋ, ಆಗ ಮನಸ್ಸು ತಾನಾಗಿಯೇ ಬೇಡದ ಚಿಂತೆಗಳಿಂದ ಫ್ರೀ ಆಗತ್ತೆ. ಇದು ನಮ್ಮಲ್ಲಿ ಸಹಜವಾಗಿ ಒಂದು ಪಾಸಿಟಿವ್ ಮತ್ತು ಶಾಂತವಾದ ಮನಸ್ಥಿತಿಯನ್ನ ಬೆಳೆಸುತ್ತೆ. ಈಗ ಈ ಚಾರ್ಟ್ ನೋಡಿ, ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ಒಂದು ಕಡೆ ಅತಿಯಾದ ಯೋಚನೆ, ಅದು ಒತ್ತಡವನ್ನ ತರುತ್ತೆ. ಮತ್ತೊಂದು ಕಡೆ ಕರ್ಮ ಕೇಂದ್ರಿತ ಮನಸ್ಸು, ಅದು ಶಾಂತಿಯನ್ನ ಕೊಡುತ್ತೆ. ಹಾಗಾದ್ರೆ ನಮಗೆ ಯಾವುದು ಬೇಕು ಅಂತ ನಾವೇ ನಿರ್ಧರಿಸಬೇಕು. ಒತ್ತಡ ಬೇಕಾ ಅಥವಾ ಶಾಂತಿ ಬೇಕಾ? ಈ ವಿಷಯವನ್ನ ಮುಗಿಸೋ ಮುಂಚೆ ಒಂದು ಕೊನೆಯ ಪ್ರಶ್ನೆ. ಇವತ್ತು ಯಾವ ಒಂದು ಯೋಚನೆಯನ್ನ ಪಕ್ಕಕ್ಕಿಟ್ಟು ಒಂದು ಸಣ್ಣ ಕೆಲಸದ ಕಡೆಗೆ ಗಮನ ಕೊಡಬಹುದು? ಆ ಒಂದು ಹೆಜ್ಜೆ ಅದು ಯಾವುದಾಗಿರಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.